ನಮ್ ದೋಸ್ತರು ಅಕ್ಕರ್ ಮದ್ವಿ ಹೋದಾಗ ಹಿಂಗೆಲ್ಲ ಉಲ್ಟಾ ಪಲ್ಟಾ ಆಗುತ್ತ ಅನ್ಕೊಂಡಿದ್ದಿಲ್ಲ. ಏನಂದ್ರ ನಮಸ್ಕಾರ ಸೌಕರ್ ಮಂದಿಗೆ ಹಿಂದಿನ ಬ್ಲಾಗ್ದಾಗ ನೋಡಿರ್ಬೇಕು. ನಾವು ಹೋಗಿದ್ದೇವೆ ಗುಲ್ಬರ್ಗಕ್ಕ. ರಾತ್ರಿ ಎಲ್ಲ ಟ್ರೈನ್ದಾಗ ಟ್ರಾವೆಲ್ ಮಾಡಿ ಮುಂಜಾನೆ ಬಂದು ಮಲ್ಕೊಂಡು ನಮ್ ದೋಸ್ತರು ಅಕ್ಕರ್ ಮದ್ವಿ ಐತಂತ ನಮ್ ಸಾಜಿದ್ ಬೈ ಕೂಡ ಹೊಂಟೇವು. ಎಲ್ಲಿ ಅಂದ್ರ ಎಕ್ಕುಂಡಿಗೆ ಹೋಗಕ್ಕಿಂತ ಮುಂಚೆ ನಾವು ಹೊಂಟಿದ್ದೇವು ಮನಗುಳಿಗೆ. ಯಾಕಂತ ಅಲ್ಲೇ ಹೋಗಿ ಹೇಳ್ತೀನಿ, ಒಂದ್ ಎನರ್ಜಿ ಡ್ರಿಂಕ್ ತಗೊಂಡು ಮನಗುಳಿ ಬಸ್ ಹತ್ತಿ ಮನಗುಳಿಗೆ ಬಂದೆವು. ಯಾಕಂದ್ರ ನಮ್ ಜೊತೆ ನಮ್ ಬೈ ನಪ್ಪಿದು ಬರಾವಿದ್ದ ಒಂದೊಂದ್ ಚಾ ಕುಡುದು. ಈಗ ನಾವು ಮತ್ ಬಂದೆವು ಬಿಜಾಪುರ್ಕ. ಯಾಕಂದ್ರ ಅಂಗಿ ತಗೊಳಕ ಮತ್ ಬಿಜಾಪುರ್ಕ್ ಬಂದೆವು. ಜಸ್ಟ್ ಇಲ್ಲಿಂದ ಹೋಗಿದ್ದೆವು, ಅಂಗಿ ಅದು ತಗೊಂಡು ಎಕ್ಕುಂಡಿ ಕಡೆ ಹೊಂಟೇವು. ಬಬಲೇಶ್ವರದಾಗ ಬಂದು ಹಸುವಾಗಿತ್ತಂತ ವಡಾಪಾವ್ ತಿಂದು ಎಕ್ಕುಂಡಿಗೆ ಬಂದೆವು. ಇವತ್ ಅರ್ಶಿನ ಐತಿ, ನಾಳೆ ಮದ್ವಿ. The next day. ಮದುವೆಗಂತ ರೆಡಿ ಆಗಿ ಮದ್ವಿ ಮಂಟಪ ಕಡೆ ಹೊಂಟೇವು. ಇಲ್ಲಿ ಬಂದು ಅಕ್ಕಿ ಕಾಳು ಬೀಳೋಣ. ನಾವು ಊಟ ಅದು ಮಾಡಿದೆವು, ಬಾಳ್ ವಿಡಿಯೋದು ಮಾಡ್ಲಿಲ್ಲ. ಮದುವೆದು ಮುಗಿದ ಮೇಲೆ ನಮ್ ಚಿಗೋರ್ ಮನಿಗೆ ಬಂದು ಅಲ್ಲಿಂದ ಊರ್ ಕಡೆ ಹೊಂಟೇವು. ಈಗ ನಾವು ಹೊಂಟಿದ್ನಿ ನಪ್ಪಿದ್ ಬಾಯ್ ಜೊತೆ ದಗಿನಾಳಕ. ಮತ್ತ ಅಲ್ಲಿಂದ ಬಿಜಾಪುರ್ಕ್ ಹೋಗ್ಬೇಕು. ಇಲ್ಲಿಂದ ಡೈರೆಕ್ಟ್ ನಾ ಬಿಜಾಪುರ್ಕ್ ಹೋಗಬಹುದು. ಆದ್ರೆ ನಪ್ಪಿದ್ ಬಾಯ್ ಒಬ್ಬನೇ ಆಗ್ತಾನ ಅಂತೇಳಿ ಅವನ ಜೊತೆ ನಾ ಹೊಂಟಿದ್ನಿ. ಇವ ನನಗ್ ಬಿಡಾಕ್ ಹೊಂಟಾನೋ ಇಲ್ಲ ನಾ ಅವನಿಗೆ ಬಿಡಾಕ್ ಹೊಂಟಿನೋ ಗೊತ್ತಾಗತ್ತಿದ್ದಿಲ್ಲ. ದಗಿನಾಳ್ ಬರೋಣ ಬಸ್ ಬಂತು. ಬಸ್ ಹತ್ತಿ ನಾ ಹೋಗ್ತೀನಿ ಬಿಜಾಪುರ್ಕ. ನೀವು ಅಷ್ಟು ಹೋಗ್ತಾ ಲೈಕ್ ಶೇರ್ ಫಾಲೋ ಮಾಡ್ಕೊರಲ್ಲ.